ಭಕ್ತನಿಗೆ ಚಿಂತೆ ಅನ್ನೋದು ಇರಬಾರ್ದು. ಯಾಕೆಂತಂದ್ರೆ ಏನಾಗಬೇಕೋ ಭವಿತವ್ಯಂ ಭವತ್ಯೇವ. ಅಗಸ್ತ್ಯ ಇವರು ನಮ್ಮ ವಸಿಷ್ಠ ಮಹರ್ಷಿಗಳು ಹೇಳಿರ್ತಕ್ಕಂಥ ಮಾತಿದು. ಭವಿತವ್ಯಂ ಭವತ್ಯೇವ, ಏನಾಗ್ಬೇಕೋ ಅದು ಹಾಗೇ ಆಗುತ್ತೆ. ಏನಾಗಬಾರ್ದು ಅದನ್ನ ಯಾರೆಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆಗೋದಕ್ಕಾಗಲ್ಲ. दुनिया के लाख आदमी लाख कोशिश करे बुरा करने के लिए, जो होता है वो राम चाहता है ಅಂತ ಹೇಳ್ಬಿಟ್ಟು. ಅಂದ್ರೆ ಲಕ್ಷ ಜನ ಲಕ್ಷ ತರದಲ್ಲಿ ಪ್ರಯತ್ನ ಪಡ್ಲಿ ಇವನನ್ನು ಕೆಡಿಸ್ಬೇಕು ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ಏನ್ ನಡೆಯುತ್ತೆ, ರಾಮ ಏನ್ ಇಚ್ಛೆ ಪಟ್ಟಿರ್ತಾನೋ ಅದೇ ನಡೆಯುತ್ತೆ. ಅದು ಬಿಟ್ಟು ಬೇರೆ ಏನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತ ಯೋಚನೆ ಮಾಡಬಾರ್ದು. ಏನಿದೆಯೋ ಅದ್ರಲ್ಲಿ ತೃಪ್ತಿ ಪಟ್ಕೋಬೇಕು. ನಾವು ಹೆಂಗಿದೀವೋ ಅದ್ರಲ್ಲಿ ಸಂತೋಷ ಪಟ್ಕೋಬೇಕು. ಯಾವ್ದಿಲ್ವೋ ಅದನ್ನ ಬಯಸೋದಕ್ಕೆ ಹೋಗ್ಬಾರ್ದು. ಈಗ ಬೇಕಾ ನಮ್ಗೇನ ಬೇಕಾಗಿ ಬಂತ ರಾಮ ಕೊಡ್ತಾನೆ, ಟೈಮ್ ಕರೆಕ್ಟ್ ಆಗಿ ಕೊಡ್ತಾನೆ, ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಅದನ್ನ ಭಕ್ತರಿಗೆ ಕನಕದಾಸರು ಉಪದೇಶ ಮಾಡ್ತಾ ಇದ್ದಾರೆ. ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿನಿ ಬಳಲಬೇಡ, ಸೇತು ಬಂಧನ ಕಟ್ಟಿ ಲಂಕೆಗೆ ಹಾರಿ ಹನುಮ ಖ್ಯಾತಿಯಿಂದಲಿ ರಾವಣನ ಕೊಲ್ಲಿಸಿ, ಸೀತೆಯನ್ನು ತಂದು ಶ್ರೀರಾಮನಿಗೆ ಕೊಡಲಾಗಿ, ಪ್ರೀತಿಯಿಂದಲಿ ಕೌಪೀನ ಬಿಡಿಸಲಿಲ್ಲ ಹರಿಯು, ಪ್ರಾಚೀನ ಕರ್ಮವು ಬಿಡಲರಿಯದು. ಕನಕದಾಸರು ಹೇಳ್ತಾ ಇರ್ತಕ್ಕಂಥ ಮಾತು. ಏನ್ ಆಂಜನೇಯ ಸಾಮಾನ್ಯವಾಗಿ ಕೆಲಸ ಮಾಡೋದೇ, ಸಮುದ್ರನ ಹಾರ್ಕೊಂಡು ಹೋದ, ಸೀತೆಯನ್ನ ನೋಡ್ಕೊಂಡು ಬಂದ, ಆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿಸ್ದ, ರಾವಣನ ಕುಂಭಕರ್ಣನ ಎಲ್ಲ ಕೊಲ್ಲೋದಕ್ಕೆ ಸಹಾಯ ಮಾಡ್ದ, ಎಷ್ಟು ದೊಡ್ಡ ಯುದ್ಧ ನಡೀತು, ಕಡೆಗೆ ಸೀತೆಯನ್ನ ಕರ್ಕೊಂಡ್ಬಂದು ರಾಮನಿಗೆಲ್ಲ ಒಪ್ಪುದ್ದ. ಇಷ್ಟೆಲ್ಲ ಉಕ್ಕಾಡ ಮಾಡಿರ್ತಕ್ಕಂಥ ಹನುಮಂತನಿಗೆ ರಾಮ, ಅಪ್ಪ ಚಡ್ಡಿ ಹಾಕೋಬೇಡ, ನಾಳೆಯಿಂದ ಒಳ್ಳೆ ರೇಷ್ಮೆ ಕಚ್ಚೆ ಉಟ್ಕೋ, ಅಯೋಧ್ಯಾಧಿಪತಿ ಅಲ್ವಾ, ಕೊಡ್ಬೋದಾಗಿತ್ತಲ್ವಾ, ಒಳ್ಳೆ ಜರ್ತಾರಿ ಪಂಚೆ ಕೊಡ್ತೀನಿ ನಿನ್ಗೆ, ಇದನ್ನ ಉಟ್ಕೋಪ್ಪ ನೀನು, ಯಾಕೆ ಈ ಲಂಗೋಟಿನ ಉಟ್ಕೊಂತೀಯಾ ಅಂತ ರಾಮ ಹೇಳಿ ಬಿಡಿಸ್ಬೋದಾಗಿತ್ತಲ್ವಾ. ಆದ್ರೆ ಹನುಮಂತನಿಗೆ ಲಂಗೋಟಿ ಬಿಡಿಸೋದಕ್ಕೆ ರಾಮನ ಕೈನಲ್ಲೂ ಆಗಲಿಲ್ಲ. ಯಾಕೆ ಅಂತಂದ್ರೆ ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿನಿ ಬಳಲಬೇಡ. ಅದಕ್ಕೆ ನಮ್ಗೆ ಏನ್ ಕೊಟ್ಟಿದ್ದಾನೆ ಭಗವಂತ ಅದ್ರಲ್ಲಿ ತೃಪ್ತಿ ಪಟ್ಕೋಬೇಕು. ಏನ್ ಕೊಟ್ಟಿಲ್ಲ ಅದನ್ನ ಬಯಸಬಾರದು. ಚಲಿಸುವ ರವಿರಥಕ್ಕೆ ಏಕಗಾಲಿಯು 7 ಕುದುರೆಗಳ ಕಟ್ಟಿ, ಲೋಕಾದಿ ಲೋಕಗಳ ಚಲಿಸುವ ರವಿರಥಕ್ಕೆ ಏಕಗಾಲಿಯು 7 ಕುದುರೆಗಳ ಕಟ್ಟಿ, ಲೋಕಲೋಕಗಳನ್ನೆಲ್ಲ ಚಲಿಸುವ ಅರುಣನಿಗೆ ಬೇಕೆಂದೆ ಚರಣಗಳ ಕೊಡಲಿಲ್ಲ ಹರಿಯು. ಅರುಣ ಅಂತಕ್ಕಂಥವನು ಸೂರ್ಯನ ರಥದ ಸಾರಥಿ. ನಾವು ಇದುವರೆಗೆ ಆಲ್ರೆಡಿ ಹೇಳ್ಕೊಂಡಿದ್ದೀವಿ. ಆ ಅರುಣ ಅಂತಕ್ಕಂಥವನು 7 ಕುದುರೆಗಳನ್ನ ಕಟ್ಟಿ ಸೂರ್ಯನ ರಥಕ್ಕೆ, ಒಂದೇ ಗಾಲಿ ಇರ್ತಕ್ಕಂಥ ರಥ, ಪಾಪ ಎಷ್ಟು ಕಷ್ಟಪಟ್ಟು ಓಡಿಸ್ತಾನೆ ಬೆಳಗಿನ ಸಾಯಂಕಾಲದವರೆಗೂ ಕೂಡ ಅರುಣ. ಆದ್ರೆ ಅರುಣನಿಗೆ ತೊಡೆಗಳವರೆಗೂ ಕೂಡ ಬೆಳವಣಿಗೆ, ತೊಡೆಗಳಿಂದ ಕೆಳಗಡೆಗೆ ಪಾದಗಳು ಬೆಳವಣಿಗೆನೇ ಇಲ್ಲ. ಅದಕ್ಕೆ ಅವನಿಗೆ ಅನೂರು ಅಂತ ಕರೀತಾರೆ. ಅಂದ್ರೆ ಊರು ಅಂದ್ರೆ ತೊಡೆಗಳಿಲ್ಲದೆ ಇರತಕ್ಕಂಥ ಅವನು. ಹಂಗ್ಯಾಕೆ ಮಾಡ್ದ ಅಂದ್ರೆ ಬೇಕಂತಾನೆ ಹರಿ ಅವನಿಗೆ ಪಾದಗಳು ಕೊಡ್ಲಿಲ್ಲ. ಯಾಕೆಂದ್ರೆ ಲೋಕವನ್ನು ರಕ್ಷಣೆ ಮಾಡ್ಲಿ ಇವನು ಅಂತ. ಯಾಕೆಂದ್ರೆ ಸೂರ್ಯನ ಕಿರಣಗಳಿಗೆ ಅವನ ರೆಕ್ಕೆಗಳನ್ನ ಅಡ್ಡ ಇಟ್ಟು ನಮ್ಮನ್ನ ವಿಷಕಿರಣಗಳಿಂದ ಕಾಪಾಡ್ತಾ ಇದ್ದಾನಂತೆ ಇವತ್ತು ಕೂಡ ಅರುಣ. ಬೆಳಗ್ಗೆ ಅರುಣೋದಯ ಅಂತ ಆಗುತ್ತೆ ನೋಡಿರ್ತೀವಿ. ಸೂರ್ಯ ಬರೋದಕ್ಕೆ ಮುಂಚೆ ನಮ್ಗೆ ಕೆಂಬಣ್ಣದ ಪೂರ್ವ ದಿಕ್ಕಿನಲ್ಲಿ ಇದು ಬರುತ್ತೆ, ಅವನೇ ಅರುಣ ಅಂತ. ಯಾರು ಗರುಡನಿಗೆ ಅಣ್ಣ, ವಿನತಾಸುತ, ಅವನನ್ನ ಬೇಕಂತಾನೆ ಚರಣಗಳು ಕೊಡ್ದಿರ ಮಾಡೋದಂತೆ ಹರಿ. ಯಾಕೆಂತಂದ್ರೆ ಪ್ರಾಚೀನ ಕರ್ಮವು ಬಿಡಲರಿಯದು. ಅಯ್ಯೋ ನನ್ ಬೆಳ್ಳಗಿರ್ಬೇಕಾಗಿತ್ತು, ಅಯ್ಯೋ ನನ್ ಕಪ್ಪಗಿರ್ಬೇಕಾಗಿತ್ತು, ನನ್ ಕೂಲ್ ಗುಂಗುರಾಗಿರ್ಬೇಕಾಗಿತ್ತು, ನಾನು ಈ ತರ ಇರ್ಬೇಕಾಗಿತ್ತು, ನನ್ನ ದಪ್ಪ ಇರ್ಬೇಕಾಗಿತ್ತು, ನಾನು ಸಣ್ಣ. ನಾವ್ ಅನ್ಕೊಂತ ಇರ್ತೀವಲ್ವಾ, ಡೈಲಿ ಅನ್ಕೊಂತ ಇರ್ತೀವಿ. ನಿನ್ಗೆ ಯಾಕೆ ಕೊಡ್ಲಿಲ್ವೋ ಭಗವಂತನಿಗೆ ಗೊತ್ತು. ನಿನ್ನ ಹೆಂಗಿಟ್ಟಿದಾನೋ ಅದು ಕರೆಕ್ಟ್ ಆಗಿದೆ ಭಗವಂತ. ಅದಕ್ಕೆ ತೃಪ್ತಿ ಪಟ್ಕೋ, ಇಲ್ಲದೆ ಇರೋದಕ್ಕೆ ಬಯಸ್ಬೇಡ. ಎಲಕತೋಕನ್ನು ತೆಚ್ಚಿ ಏಡಾದಿ ಬದುಕಿನ ನಲುಪು ನಲುವೆಗಾಲಿ ತೆಲುಪು ಕಾದು ಅಂತ ಹೇಳ್ಬಿಟ್ಟು ನಾವ್ ಹೆಂಗಿದೀವೋ ಹಂಗೆ ನಾವು ತೃಪ್ತಿ ಪಡ್ಕೋಬೇಕು, ಹಂಗೆ ಖುಷಿ ಪಡ್ಕೋಬೇಕು ಅಂತ. ಸಾಸಿರ ನಾಮದ ಒಡೆಯಾದಿ ಕೇಶವನ ಬೇಸರಿಲ್ಲದೆ ಹೆಗಲ ಮೇಲಿರಿಸಿ ತಾನು, ಆಕಾಶ ಮಾರ್ಗದಲ್ಲಿ ಚಲಿಸುವ ಗರುಡನಿಗೆ ನಾಸಿಕದ ಕೊನೆ ಡೊಂಕು
ತಿದ್ದಲಿಲ್ಲ ಹರಿಯು ಪ್ರಾಚೀನ ಕರ್ಮವು ಬಿಡಲರಿಯದು ಯೋಚನೆಯ ಮಾಡಿನಿ ಬಳಲಬೇಡ. ಎಂತ ಗರುಡ, ಎಂತ ಸೇವಕ ಪಾಪ, ಲೋಕಾಲೋಕಗಳಿಗೆಲ್ಲ ಕೂಡ ಮಹಾವಿಷ್ಣುವನ್ನ ಒತ್ತಾಡ್ತಾ ಇರ್ತಕ್ಕಂಥ ಆ ಗರುಡನ್ಗೆ ಆ ಮೂಗಿನ ತುದಿ ಹಿಂಗೆ ಡೊಂಕಿದೆಯಲ್ಲ, ಆ ಡೊಂಕು ನನ್ನ ನೆಟ್ಟು ಮಾಡಕ್ ಆಯ್ತಾ ದೇವ್ರಿಗೆ? ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಏನು ಮಾಡಿ ದೇವ್ರನ್ನ ಎತ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಕ್ಕಂಥ ಆ ಮೂಗಿನ ತುದಿನ ಆ ಡೊಂಕನ್ನ ಕರೆಕ್ಟ್ ಆಗಿ ನೆಟ್ಟಗ್ ಮಾಡಕ್ ಆಗ್ಲಿಲ್ಲ ದೇವ್ರಿಗೆ. ಯಾಕೆ ಅಂತಂದ್ರೆ ನಮ್ಮನ್ನ ಹೆಂಗಿಟ್ಟಿದನೋ ಹಂಗೆ ಸಂತೋಷ ಪಡ್ಬೇಕು, ಏನಿಲ್ವೋ ಅದನ್ನು ನಾವು ಬಯಸಬಾರ್ದು ಅಂತ ಇಲ್ಲಿ ಕನಕದಾಸರು ಹೇಳ್ತಾ ಇರ್ತಕ್ಕಂಥ ಮಾತು. ಅದು ಇಂಗ್ಲಿಷ್ ಅಲ್ಲಿ ಮಾತು ಹೇಳ್ತಾರೆ. ಹ್ಮ್. God